ನನ್ನ ಮಗ ಇಲ್ದಂಗೆ ಯಾರ್ಯಾರ ಮನೆಗೋ ಹೋಗ್ತಾ ಇದ್ದೀನಿ. ಯಾರ್ಯಾರ ನಿಮ್ಮ ಮಗ ಇಲ್ಲಿ ಅಂತಂದರೆ ಏನಂತ ಹೇಳಿ? ಹಾಂ, ಪಾಸ್ಪೋರ್ಟ್ ತಗೊಂಡು ಉಗಾಂಡಾಗ ಹೋಗಿದ್ದಾನೆ ಅನ್ನು. ಅಯ್ಯೋ ಹೋಗ್ಲಿ ಬಿಡಿ ಮಾವ, ನೀವ್ಯಾಕೆ ಕೋಪ ಮಾಡ್ಕೋತೀರಾ? ಓಯ್, ನನ್ನ ಗಂಡ ನನಗೆ ಬೈದ್ರೆ ನಿನ್ಗೇನು ರೀ? ನೀವು ಬೈರಿ. ಲೇ, ನಿನ್ನ ಮಕ ನೋಡಿದ್ರೆ ಬೈಬೇಕು ಅನ್ಸತ್ತೇನೆ, ಏನಾದ್ರು ತಗೊಂಡು ತದ್ಕೋಣ ಅನ್ಸತ್ತೆ. ಹ್ಞೂ, ಜೀವನದ ಉದ್ದಕ್ಕೂ ಇನ್ನೊಬ್ಬರಿಗೆ ತದ್ಕೋದು, ಹೊಡಿಯೋದು, ಬಡಿಯೋದು, ಅವಾಗಲೇ ತಾನೇ ನಿಮಗೆ ಸಮಾಧಾನ. ಪ್ರೀತಿಗೆ ತಕ್ಕ ಪ್ರೀತಿ ಕಣೆ, ಅಷ್ಟೇ. ಯಾವತ್ತಾದರೂ ನನ್ನ ಸೊಸೆಗೆ ಏನಾದ್ರು ಅಂದಿದ್ದೀನ? ಇಲ್ಲ ಅಲ್ವಾ? ಪ್ರೀತಿಗೆ ತಕ್ಕ ರೀತಿ ಅಷ್ಟೇ. ನಡಿ. ರಾಣಿ, ಇಲ್ಲಿ ಬಾಮ್ಮ. ನಿಮ್ಮ ಭಾವ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಂತೆ. ಹೇಳಿ ಬಾವ. ರಾಣಿ, ಅದೇನಂದರೆ ಒಂದು ಲೆಟ್ರ್ ಬರೀಬೇಕಿತ್ತು ಕಣವ. ಇವಳು ಬರೀತಾಳೆ ಲೆಟ್ರನ್ನ, ಆದರೆ ಒತ್ತಕ್ಷರಗಳನ್ನ ಜಾಸ್ತಿ ಒತ್ತುಬಿಡ್ತಾಳೆ, ಅದು ಮುತ್ತಕ್ಷರ ಆಗ್ಬಿಡ್ತದೆ. ನೀನಾದರೆ ಇಂಟೆಲಿಜೆಂಟ್ ಅಲ್ವೇ, ಅದಕ್ಕೆ ಒಂದು ಲೆಟ್ರ್ ಬರೀಬೇಕಾಗಿತ್ತು ಕಣವ. ಆಟನಾ? ಕೊಡಿ ಬಾವ, ಬರ್ದು ಕೊಡ್ತೀನಿ. ಬಾ ಕುಂತ್ಕ. ಬಾವ, ಯಾರಿಗೆ ಬರಿಬೇಕಿತ್ತು? ಇಂದ್ರಿ, ಯಾರಿಗೆ ಲೆಟ್ರ್ ಬರೀಬೇಕು? ಯಾರಿಗೆ ಅಂತ ಆಮೇಲೆ ಹೇಳ್ತೀನಿ, ಮೊದಲು ಮ್ಯಾಟ್ರು ಬರೀ ಸಾಕು. ಸರಿ ಹೇಳಿ. ಒಂದು ಈಟು 2 ಮಾರು ಆ್ಯಪಲ್ದು, ಒಂದು ಹೂವಿನಾರ. ಆಮೇಲೆ 1.5 kg ಗುಲಾಬಿ ಹೂವಿನ ದಳ. ಆಮೇಲೆ ಒಂದು 5, 10, ಒಂದು 20 ಕೇಸು ಬಿಯರ್. ಬಾವ, ಈ ಸೂಟ್ ಕೇಸ್ನ ಬೀರು ಒಳಗೆ ತಾನೆ ಇಡೋದು, ಆದರೆ ನೀವು ಬೀರು ಕೇಸು ಅಂತಿದ್ದೀರಲ್ಲ? ಏನವ ನೀನು, ಆ ಸೂಟು ಕೇಸು ಅದಲ್ಲ, ಇದು ಕುಡಿಯೋದು ಬೇರು. ನಮ್ಮ ಹುಡುಗರು ಬೇರು ಕುಡಿದು ತಂಪಾಗಿರಲಿ ಅಂತ ಹೇಳ್ತಾವನಿ. 20 ಕೇಸು ಬರೀಯವ. ಆಮೇಲೆ ಆಮೇಲೆ ರೀ ಒಂದು 10 kg, ಒಂದು 15 kg ಲಾಡು. ಏನಕ್ಕ, ಮನೆನಾಗೆ ಏನೇನೋ ಫಂಕ್ಷನ್ ಐತಾ? ಐತೆ ರಾಣಿ, ಇದೇ ಪ್ರಶ್ನೆ ನೀನು ಕೇಳಲಿ ಅಂತ ಕಾಯ್ತಾ ಇದ್ದೆ. ಮನೆಗೆ ಫಂಕ್ಷನ್ ಐತೆ, ಜೋರಾಗಿ ಗ್ರ್ಯಾಂಡಾಗಿ ಮಾಡ್ಬೇಕು ನಾವು ಫಂಕ್ಷನ್ನ. ಯಾವ ಖುಷಿಗೋಸ್ಕರ ಬಾವ? ಹೆಂಗಿದ್ರು ನೀನು ಎಕ್ಸಾಮಲ್ಲಿ ಫೇಲ್ ಆಗ್ತೀಯ. ನೀನು ಫೇಲ್ ಆದರೆ ನಾನು ಸವಾಲಲ್ಲಿ ಗೆದ್ದ ಹಾಗೆ. ಆಮೇಲೆ ಈ ಮಾಸ್ತಿ ಕೊಪ್ಪರಿಗೆ ನನ್ನ ಗಂಡ ತಾನೇ ದೊರೆ, ಆ ಖುಷಿಗೆ. ಬರ್ಕಳವ, ಪಟ್ಟಿ ಮಾಡ್ಕ. ಇಂದ್ರಿ, ಇವತ್ತೇ ಬಂದ್ಬಿಡ್ಬೇಕಿದೆಲ್ಲ. ನಾಳೆನೋ ನಾಡಿದ್ದು ರಿಸಲ್ಟ್ ಬರುತ್ತೆ, ಆಮೇಲೆ ನೀವೇ ತಾನೇ ದೊರೆ. ಅಷ್ಟರಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ, ನೀವು ಬನ್ನಿ. ಬರಲ್ಲ ರಾಣಿ? ರಾಣಿ, ಅಜ್ಜಿ, ಬರ ಬಂತು ಅಂತ ಹೇಳಿ ರೈತರು ವ್ಯವಸಾಯ ಮಾಡೋದು ಬಿಟ್ಬಿಡ್ತಾರೆ. ನೀನು ಕಷ್ಟಪಟ್ಟು ಓದಿದೀಯಾ, ಬರ್ದಿದೀಯಾ, ಅಂದಮೇಲೆ ಮುಗೀತು. ನಾನು ಆ ಪ್ರಶ್ನೆಗೆ ಉತ್ತರ ಬರ್ದಿಲ್ಲ, ಈ ಪ್ರಶ್ನೆಗೆ ಉತ್ತರ ಬರ್ದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಯ್ತದ? ಬಿದ್ದಾಗ ಅಳ್ತಾ ಕೂತ್ಕೋಬಾರ್ದು, ಹೆಂಗೆ ನಿಂತ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡಬೇಕು. ನಾನೇ ಬೀಳ್ತೀನಿ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಯ್ತಿದ್ದೇನೆವ. ಎಲ್ಲದಕ್ಕೂ ಮೀರಿದ್ದೊಂದು ಮಾತು ಹೇಳ್ತೀನಿ ಕೇಳು. ಬಿಳಿ ಕಾಗದದ ಮೇಲೆ ಬರೋ ಅಂಥ ಅಂಕಿ ನಮ್ಮ ರಾಣಿ ಯೋಗ್ಯತೆ ಏನು ಅಂತ ಹೇಳ್ತದ? ನೀನು ನನ್ನ ಮೊಮ್ಮಗಳು, ನಿನಗೆ ಎಂಥ ಪರಿಸ್ಥಿತಿ ಬಂದರೂ ನಾನು ನಿನ್ನ ಜೊತೆ ಇರ್ತೀನಿ. ಬಾ ಅಜ್ಜಿ. ಇನ್ನು 500. ಫಸ್ಟ್ ಇದು ಆಡ್ಬಿಡೋಣ, ಆಮೇಲೆ ಆಡ್ತಾರೆ 500. ದೇವ್ರೆ 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 ದೇವ್ರೆ, 7 ಬೆಳ್ಳಿ ದೇವ್ರೆ. ಬಿತ್ತು ನಂದರಂದ್ರೆ ದೊಡ್ಡ ನೋಟು ಯಾರು ಆಡ್ರಿ. ಅಂದರ್ ಯಾರು
8. ನಿನ್ನ ಮನೆಗೆ ಹೋಗ್ತೀಯ ಗಂಟು. ನಂದು. ಈಗ 2,000 ರೂಪಾಯಿಗೆ. 500. 500. ಒಂದೂವರೆ ಸಾವಿರ. ನಂದು ಮಂಜ. ಬೆಳಗ್ಗೆ ಎದ್ದು ಮನೆಯಿಂದ ಆಚೆ ಬರ್ಬೇಕಾದ್ರೆ ನರಿ ಹೋಯ್ತು ಎದುರುಗಡೆ. ಅವಾಗಲೇ ಅನ್ಕೊಂಡೆ ಇವತ್ತು ಆಟ ಎಲ್ಲ ನಂದೇ ಅಂತ. ಖಾಲಿ ಕೈಯಲ್ಲಿ ವಾಪಸ್ ಮನೆಗೆ ಹೋದ್ರೆ ಮಾನ ಮರ್ಯಾದೆಲ್ಲ ಎಕ್ಕುಟ್ಟೋಯ್ತದೆ. ಅದು ಏನಾರಾಗಲಿ ವಾಪಸ್ ಮನೆಗೆ ಹೋದ್ರೆ ಸಂಪಾದನೆ ಮಾಡ್ಕೊಂಡೇ ಹೋಗ್ಬೇಕು. ನನಗೊಂದು ಆಟ. ದುಡ್ಡು ದುಡ್ಡೈತೆ ಕಣಣ್ಣ, ದುಡ್ಡೈತೆ. ಅದು ಚಡ್ಡಿ ಜೋಬ ಕಡೆ ಇಟ್ಟಿದ್ದೀನಿ. ಅದು ತೆಗೆದ್ರೆ ಅರ್ಧೋಯ್ತದೆ. ಬಂಡ್ಲ ಐತಲ್ಲ ಅದಕ್ಕೆ. ನೀನೇನು ತಲೆ ಕೆಡ್ಸ್ಕೊಬೇಡ. ಹಾಕು 5,000 ರೂಪಾಯಿಗೆ. ಏಳು. ಹಾಂ. ಇರೋಣ. ಇನ್ನೊಂದು 15,000. ಅದು 45,000 ಆಗುತ್ತೆ. ಆಯ್ತು ಹಾಕೋಣ. ಇರೋಣ. ಅದೇನೋ ಅಂತಲ್ಲ ರೌಂಡ್ ಫಿಗರ್. 1,00,000. 1,00,000. ದೇವ್ರೆ ನಿನ್ನ ಕೈ ಮುಗಿತೀನಿ. ಇಲ್ಲಿಂದನೇ ಕಾಲಿಗೆ ಬೀಳ್ತೀನಿ. ಯಾವುದೇ ಕಾರಣಕ್ಕೂ ಈ ಸಲ ಮಾತ್ರ ಸೋಲಿಸ್ಬೇಡ. ನಿನ್ನೆ ನಂಬ್ಕೊಂಡಿದ್ದೀನಿ. ಜೋಬಲ್ಲ 1 ರೂಪಾಯಿ ಇಲ್ಲ. ದುಡ್ಡು. ಅಣ್ಣ ಒಂದ್ ಕೆಲಸ ಮಾಡ್ತಾ ಇರಿ. ನೀವೆಲ್ಲ ಆಡ್ತಾ ಇರಿ. ಒಂದೇ ಒಂದು ನಿಮಿಷ. ಇದಕ್ಕೆ ಹಿಂಗೋಗಿ ಬಂದ್ಬಿಡ್ತೀನಿ. ಏಯ್, ನೀನು ಎಲ್ಲಾದರೂ ಹೋಗು, ಸೋತಿರೋ ದುಡ್ಡು ಮಡಿಗೆ ಬಿಟ್ಟು ಹೋಗು. ಅದು ದುಡ್ಡು ಮಕ್ಕ ನೋಡಿದ್ರೆ ಜೋಬಲ್ 1 ರೂಪಾಯಿ ಕಾಸಿಲ್ಲ ಅನ್ಸುತ್ತೆ. ಏಯ್ ಚೆಕ್ ಮಾಡ್ರೋ. 1 ರೂಪಾಯಿನೂ ಇಲ್ಲ. ನನ್ನ ಮಗನೇ, 1 ರೂಪಾಯಿ ಕಾಸು ಇಲ್ಲದೆ ಇಲ್ಲ ಆಟ ಆಡಕ್ಕೆ ಬಂದಿದೀಯಾ? ನನ್ನ ಮಗನೇ ಸುಮ್ಮನೆ ಹೋಗೋದು ಬಿಟ್ಬಿಟ್ಟು ದುಡ್ಡು ಐತೆ ಅಂತ ಹೇಳಿ ನಮ್ಮ ಆಟ ಎಲ್ಲ ಹಾಳು ಮಾಡ್ತೀಯ. ನಿನ್ನಂಥವ್ರನ್ನ ಸುಮ್ಮನೆ ಬಿಟ್ರೆ ಆಗಕ್ಕಿಲ್ಲ. ಎತ್ತರ ಮಚ್ಚ. ಕಾಸು ಮಡಗಿದ್ರೆ ಸರಿ, ಇಲ್ಲ ಅಂದ್ರೆ ಮಚ್ಚೆಟ್ಟು ಬೀಳುತ್ತೆ. ಕಾಸಿಲ್ಲ. ಕಾಸು ಮಡಗಿದ್ರೆ ಸರಿ, ಇಲ್ಲ ಅಂದ್ರೆ ಮಚ್ಚೆಟ್ಟು ಬೀಳುತ್ತೆ. ಕಾಸಿಲ್ಲ. ಹೇಯ್ ಅಲ್ಲಿ ನೋಡ್ರೋ.